ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 29/10/2025 ಬುಧವಾರದ ಈ ದಿನದ ರಾಶಿ ಭವಿಷ್ಯ ಹಾಗೆ ಪಂಚಾಂಗ ತಿಥಿ ಜೊತೆಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ, ಸೊ ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಆಗ್ತಾ ಇರುವಂತಹ ಅಥವಾ ನಿಮ್ಮ ರಾಶಿಯಲ್ಲಿ ಆಗ್ತಾ ಇರುವಂತಹ ಗ್ರಹ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ತಿಳಿಸುತ್ತೆ, ಎಷ್ಟು ಲಾಭ ಎಷ್ಟು ನಷ್ಟ, ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಹಾಗೆ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ನೀವು ಸಹ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಹಾಗೆ ಗುರುಜಿಗಳ ಬಳಿ ನೇರವಾಗಿ ಮಾತನಾಡಬಹುದು. ಯಾವುದೇ ಒಂದು ಸಮಸ್ಯೆ ಇರಲಿ, ನಿಮ್ಮ ಮನೆಯಲ್ಲಿ ವಾಸ್ತು ಸಮಸ್ಯೆ ಆಗಿರಬಹುದು ಅಥವಾ ಏನೇ ಒಂದು ಸಮಸ್ಯೆ ಇದ್ರೂ ತುಂಬಾ ಸರಳ ಸುಲಭ ಪರಿಹಾರವನ್ನ ಗುರುಜಿಗಳು ತಿಳಿಸ್ಕೊಡ್ತಾರೆ. ಗುರುಜಿ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, ಇವತ್ತು ವಿಶೇಷವಾಗಿ 29 ಅಕ್ಟೋಬರ್ 2025 ಸಪ್ತಮಿ ತಿಥಿ, ಶುಕ್ಲ ಪಕ್ಷ, ಉತ್ತರಾಷಾಢ ನಕ್ಷತ್ರ ಇರುವಂಥದ್ದು, ಧೃತಿ ಯೋಗ, ವಣಿಜಕರಣವಾಗಿರುವಂಥದ್ದು ಬುಧವಾರ. ಇವತ್ತಿನ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:13 ಸೂರ್ಯೋದಯ ಆಗ್ತಿರುವಂಥದ್ದು, 5:52 ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ರಾಹುಕಾಲ 12:03 1:31, ಯಮಗಂಡ ಕಾಲ 7:41 9:08, ಗುಳಿಕ ಕಾಲ ಬಂದು 10:36 12:03, ಅಬ್ಜೀತ ಮುಹೂರ್ತ ಅಥವಾ ಅಬ್ಜೀತ ಲಗ್ನ ಅಂತ ನೋಡೋದಾದ್ರೆ 11:40 12:27 ವಾಗಿರುವಂತ. ಗುರುಜಿ, ಬುಧವಾರ ಇವತ್ತಿನ ವಿಶೇಷತೆ ಏನಾದ್ರೂ ಇದೆಯಾ, ಹೇಗೆ? ನೋಡಿ, ವಾರದಲ್ಲಿ ಬುಧವಾರ ಅತ್ಯಂತ ಶ್ರೇಷ್ಠವಾಗಿರುವಂಥ ವಾರ. ಯಾರು ಷೇರು ಟ್ರೇಡಿಂಗು ವ್ಯವಹಾರಗಳು ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ತುಂಬ ಜನ ಜೊತೆ ಏನಾದರೂ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದರೆ, ನಿಮ್ಮ ಅತಿ ಮಿತ್ರರ ಜೊತೆ ಒಂದು ಪಾರ್ಟ್ನರ್ಶಿಪ್ಪು, ವ್ಯವಹಾರಗಳು, ಮತ್ತು ಹೊಸದಾಗಿ ಏನಾದರೂ ಒಂದು ಟ್ರೈ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸು, ಅಂದರೆ ಫ್ರೆಂಡ್ ಜೊತೆ ಸೇರಿ ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಂತ ಅಂತಾರೋ ಅವರು ಫ್ರೆಂಡ್ ಜೊತೆ ಅಥವಾ ಅವ್ರ ಸೋಷಿಯಲ್ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಈ ಬುಧವಾರದೊತ್ತು ಸ್ಟಾರ್ಟ್ ಮಾಡಿದ್ರೆ ಅದು ಅವರಿಗೆ ಶುಭ ಆಗುವಂಥದ್ದು. ಯಾಕಂದರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಬೇಕಂದ್ರೆ ಬುಧ ವ್ಯಾಪಾರಕಾರಕ ಗ್ರಹ ಮತ್ತು ಮಿತ್ರಕಾರಕ ಗ್ರಹ ಅಂತ ಹೇಳ್ತೀವಿ. ಎರಡಕ್ಕೂ ಬುಧವಾರದ ಒಂದು ಹೊತ್ತು ವಾರದ ಅನುಸಾರವಾಗಿ ಸಪೋರ್ಟ್ ಮಾಡುತ್ತೆ. ಸೊ ಇದರ ಪ್ರಕಾರದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಅವರು ತಿಳಿಸಿರುವಂತಹ ಪ್ರಕಾರ ನೀವೇನಾದ್ರೂ ವ್ಯಾಪಾರ ವಹಿವಾಟು ಈ ವಿಚಾರಕ್ಕೆ ಏನಾದ್ರೂ ಕೈ ಹಾಕೋದಿದ್ರೆ ಅಥವಾ ಮುನ್ನುಗ್ತಾ ಇದ್ರೆ ಈ ಒಂದು ದಿನನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ದಿನದ ರಾಶಿ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರು ನೋಡಿ, ನಿಮ್ಮ ಆಸಕ್ತಿಗಳನ್ನು ಮುಂದುವರಿಸಲು ನೀವು ತುಂಬಾ ಆನಂದಿಸುವ ಕೆಲಸಗಳನ್ನು ಮಾಡಲು ಇವತ್ತು ಹೆಚ್ಚು ಸಮಯ ಕಳೆಯುತ್ತೀರಾ. ಅದರಿಂದ ನಿಮಗೆ ಖುಷಿ ಆಗುವಂಥದ್ದು ವಿಚಾರ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಮನೆಯ ಕೆಲಸ ಮುಗಿಸಿದ ನಂತರ ವೃಷಭ ರಾಶಿಯಲ್ಲಿ, ಅದರಲ್ಲಿ ವಿಶೇಷವಾಗಿ ಗೃಹಿಣಿಯರು ಉಚಿತ ಸಮಯದಲ್ಲಿ ಹೆಚ್ಚಾಗಿ ಒಂದು ಮನೋರಂಜನಾ ವಿಚಾರವಾಗಿ ತಮ್ಮ ಫೇವರೇಟ್ ಸೀರಿಯಲ್ ಆಗಿರ್ಬೋದು, ಒಂದು ಮೂವಿ ನೋಡುವಂಥ ಒಂದು ದಿನ ಇವತ್ತಾಗಿರುವಂಥದ್ದು. ಅದರಿಂದ ನಿಮಗೆ ಆನಂದ ಜಾಸ್ತಿ ಆಗುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ, ನಿಮ್ಮ ಮನಸ್ಸಿನ ಸಮಸ್ಯೆಗಳು ಬಗೆಹರಿಸಲು ನಿಮ್ಮ ಬುದ್ಧಿವಂತಿಕೆ, ಜಾಣತನ ಮತ್ತು ಸಭ್ಯತೆ ಇವತ್ತು ಬಳಸಬೇಕಾಗುತ್ತೆ. ಅದರಿಂದ ದಿನ ನಿಮಗೆ ಶುಭವಾಗುತ್ತೆ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಪ್ರೀತಿಯ ಕನಸು ನನಸಾಗುವಂತ ದಿನ. ತುಂಬಾ ಸಂತೋಷ, ಸ್ವಲ್ಪ ಸಮಸ್ಯೆಗಳು ಉಂಟು ಮಾಡಬಹುದು, ಆದ್ರೆ ನಿಮ್ಮ ಉತ್ಸಾಹ ನಿಯಂತ್ರಣದಲ್ಲಿಟ್ಕೊಂಡ್ರೆ ಎಲ್ಲವನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ತಮ್ಮ ಪ್ರೀತಿ ಪಾತ್ರರೊಡನೆ ಸಣ್ಣ ಪ್ರಯಾಣ ಕೈಗೊಳ್ಳುವಂಥ ದಿನ ಆಗಿರುವಂಥದ್ದು. ಅದರಿಂದ ಅತ್ಯಂತ ಸ್ಮರಣೀಯ ಸಮಯವನ್ನು ಇವತ್ತು ನೀವು ಹೊಂದುತ್ತೀರಾ. ಮತ್ತೆ ಯಾರಿಗೂ ತಿಳಿಸಿದ ಹಾಗೆ ನಿಮ್ಮ ಮನೆಯಲ್ಲಿ ದೂರದ ಸಂಬಂಧಿಯೊಬ್ಬರು ನಿಮಗೆ ಭೇಟಿ ಆಗಬಹುದು. ಅದರಿಂದ ವಿಚಾರದಲ್ಲಿ ನಿಮಗೆ ಖುಷಿ ಆಗುತ್ತೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡೋಣ. ಕನ್ಯಾ ರಾಶಿ. ನಿಮ್ಮ ಕೆಲಸದಿಂದ ವಿರಾಮವನ್ನು ತೆಗೆದುಕೊಂಡು ಇಂದು ನೀವು ಸ್ವಲ್ಪ ಸಮಯವನ್ನು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕಳೆಯಬಹುದು. ಅದರಿಂದ ಹಳೆಯ ಕ್ಷಣಗಳನ್ನು ಮೆಲುಕು ಹಾಕಿ ನೀವು ಜೀವನದ ಈಗಿನ ಕ್ಷಣಗಳನ್ನು ಆನಂದಿಸಬಹುದು. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರದ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದೀರಾ. ಮುಂದಿನ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಪ್ರಶ್ನಾ ಸಮಯ ಭಾಗದಲ್ಲಿ ವೀಕ್ಷಕರೇ ನಮಗೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತಗೊಳ್ತಾ ಇದ್ದೀವಿ. ಗುರುಜಿ ತಗೊಳ್ಳೋಣ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ. ಕುಪೇಂದ್ರ ರೆಡ್ಡಿ.
ಜನ್ಮ ಸ್ಥಳ ಹೇಳ, ಜನ್ಮ ದಿನಾಂಕ ಮೊದಲು ತಿಳಿಸ್ಬಿಡ್ತೀನಿ. 30/6/98. ಓಕೆ. ಜನ್ಮ ಸಮಯ 1:38 AM ಗಳಲ್ಲಿ. ಹಾಗೆ ಜನ್ಮ ಸ್ಥಳ ಚೆನ್ನೈ ಅಂತ ಹೇಳ್ತಾ ಇದ್ದಾರೆ. ಸೊ ಕುಪೇಂದ್ರ ರೆಡ್ಡಿ ಕೇಳ್ತಾ ಇರುವಂತಹ ಪ್ರಶ್ನೆ, ಅವರು ಈಗ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಫೇಸ್ ಮಾಡಿದಾರಂತೆ, ಬಟ್ ಎಲ್ಲ ನಿಯರ್ ಬೈ ಬಂದು ನನಗೆ ಯಾವುದು ಆಗ್ತಾ ಇಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಈಗ ನಾನು ಕಾಂಪಿಟೇಟಿವ್ ಎಕ್ಸಾಮ್ ನ ಅಟೆಂಡ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಸಕ್ಸಸ್ ಕಾಣ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಆಲ್ಮೋಸ್ಟ್ ಇವ್ರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಮಂಗಳವಾರ ಹುಟ್ಟಿದ್ದು, ಪೂರ್ವ ಫಾಲ್ಗುಣಿ ನಕ್ಷತ್ರ ಅಂತ ಬರ್ತಾ ಇರುವಂಥದ್ದು, ಸಿಂಹರಾಶಿ. ಅದರಲ್ಲೂ ಈಗ ಯಾವುದೇ ವಿಚಾರದಲ್ಲಿ ನಾವು ನೋಡೋದಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಷಷ್ಠೆ 6ನೇ ಮನೆ ಅಧಿಪತಿಯ ತುಂಬ ಮಹತ್ವ ಆಗುತ್ತೆ, ಮತ್ತು 10ನೇ ಮನೆ ಅಧಿಪತಿ. ಯಾಕಂದ್ರೆ 6ನೇ ಮನೆ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರೆಯುವಂಥದ್ದು, 10ನೇ ಮನೆ ಬಂದು ಅದರ ಒಂದು ಸಕ್ಸಸ್ ಅನ್ನ ಕಂಡು ಜಾಬ್ ಇದು ಮಾಡ್ಕೊಳ್ಳುವಂಥದ್ದು. ಆದ್ರೆ ಇವರಿಗೆ ನಡೀತರ ದಶಾಭುಕ್ತಿಗಳಲ್ಲಿ ಸ್ವಲ್ಪ ನಿಧಾನ. ಮಾರ್ಸ್ ಅಂದ್ರೆ ಕುಜನ ಒಂದು ಪ್ರಭಾವ, ಅಂದ್ರೆ ನಾವೇನು ಹೇಳ್ತೀವಿ, ಕುಜ ಒಂದು ಜೂನ್ 2020 ಕೂಡ ಮಂಗಳ ದಶನ ನಡೀತಾ ಇದೆ. ಆ ಮಂಗಳ ದಶನಲ್ಲಿ ಅಂತರ್ದಶ ಶುಕ್ರ ನಡೀತಾ ಇರುವಂತದ್ದು. ಓವರಾಲ್ ಆಗಿ ಇವರ ಜಾತಕಕ್ಕೆ ಈ ಒಂದು ಮಂಗಳ ಅಷ್ಟೊಂದು ಒಳ್ಳೆ ಫಲ ನೀಡ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಿದೆ. ಮುಂಬರುವ ಮಹಾದಶ ಅಂತಂದ್ರೆ 2027ರಲ್ಲೇ ರಾಹು ದಶ ಬರುತ್ತೆ. ರಾಹು ದಶ ಅಂತಂದ್ರೆ ರಾಹು ಬಂದು ಟೆಕ್ನಾಲಜಿಕಲ್ ಪ್ಲಾನೆಟ್ ಅಂತ ಹೇಳ್ತೀವಿ, ಆಮೇಲೆ ಈಸಿ ಗೋಯಿಂಗ್ ಪ್ಲಾನೆಟ್, ಎಲ್ಲದರಲ್ಲೂ ಬೇಗ ಫಲ ಕೊಡುವಂತ ಗ್ರಹ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಚೆನ್ನಾಗಿದೆ. ಸೊ ಅಲ್ಲಿವರೆಗೂ ಇವರು ಸ್ವಲ್ಪ ಪ್ರಯತ್ನಗಳನ್ನು ನಿರಂತರವಾಗಿ ಇಟ್ಕೊಳ್ಳಿ, ಮತ್ತು ಮಂಗಳನಿಗೆ ಸಂಬಂಧಪಟ್ಟಂಥದ್ದು ಸುಬ್ರಹ್ಮಣ್ಯ ಸ್ತೋತ್ರ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಯಥೇಚ್ಛವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರ ಓಂ ಶರವಣ ಭವಾಯ ನಮಃ ಅಂತ ಮಂತ್ರ ಹೇಳುವಂಥದ್ದು 108 ಬಾರಿ ದಿನಾಲು ಇಷ್ಟು ಮಾಡ್ತಾ ಬರಲಿ, ಇದು ತುಂಬಾ ಒಳ್ಳೇದಾಗುತ್ತೆ. ಆದರೆ ಸಾಧ್ಯವಾದರೆ ತಿಂಗಳಿಗೆ ಒಂದ್ಸತಿ ಆದ್ರೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ಗೆ ಕಾರಕ ಗ್ರಹ ಅಂತ ನಾವು ತಗೊಳ್ಳೋದಾದ್ರೆ ಬುಧ ಮತ್ತು ಸೂರ್ಯ ಅಂತ ಹೇಳ್ತೀವಿ. ಸೂರ್ಯನಿಗೆ ಸಂಬಂಧಿಸಿರೋದಂತೆ ಸೂರ್ಯನ ಒಂದು ದೇವಸ್ಥಾನಗಳು ಬರುತ್ತೆ, ಸೂರ್ಯನಾರಾಯಣ ದೇವಸ್ಥಾನ ಅಂತೇಳಿ. ಸೊ ಅದು ಬೆಂಗಳೂರಿನಲ್ಲೂ ಇರುವಂಥದ್ದು ಮತ್ತು ಕುಂಭಕೋಣಂ ಹತ್ರನೂ ಇರುವಂಥದ್ದು. ತಾವು ಇರುವಂಥ ಹತ್ತಿರದಲ್ಲಿ ಬೆಂಗಳೂರು ಇದ್ರೆ ಈ ದೇವಸ್ಥಾನಕ್ಕೆ ಡೊಂಬ್ಲೂರು ಇಂದಿರಾನಗರಲ್ಲಿ ಬೆಂಗಳೂರಲ್ಲಿ ಇರುವಂಥದ್ದು ಈ ಸೂರ್ಯನಾರಾಯಣ ಭಗವಾನ್ ಅಂತಾನೆ ದೇವಸ್ಥಾನ ಇರುವಂಥದ್ದು. ಆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ತಿಂಗಳಿಗೆ ಒಂದ್ಸತಿ ಆದರೂ ಸೂರ್ಯನ ಆಶೀರ್ವಾದ ಪಡ್ಕೊಂಡ್ರೆ ಬರುವಂಥ ಅಡಚಣೆಗಳಿಂದ ಇವರಿಗೆ ದೂರ ಆಗುತ್ತೆ. ಸೊ ಕುಪೇಂದ್ರ ರೆಡ್ಡಿ ನಮಗೆ ಪ್ರಶ್ನೆಯನ್ನ ಕಳುಹಿಸಿ, ನೆಕ್ಸ್ಟ್ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನೀವು ಕೇಳಿದ್ರಿ, ಅದಕ್ಕೆ ಸಕ್ಸಸ್ ಕಾಣಬೇಕು ಅಂತ ಹೇಳಿದ್ರೆ ಗುರುಜಿ ಏನು ಪರಿಹಾರವನ್ನ ತಿಳಿಸಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಜಿ ನಾವು ಮುಂದಿನ ರಾಶಿ ಬಗ್ಗೆ ನೋಡೋಣ. ತುಲಾ ರಾಶಿ. ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ಮತ್ತು ನಿಮ್ಮ ತೂಕದ ಮೇಲೆ ಇವತ್ತು ಹಿಡಿತ ಹೊಂದಿ ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ. ಬ್ಯಾಂಕ್ ವ್ಯವಹಾರಗಳಲ್ಲಿ ತುಲಾ ರಾಶಿಯವರು ಇವತ್ತು ಕಾಳಜಿಯಿಂದ ಇರಬೇಕು. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನಿಮಗೆ ಸ್ವಲ್ಪ ಕಷ್ಟವಾಗಬಹುದು. ನೀವು ಅಸಾಮಾನ್ಯ ವರ್ತನೆ ನಿಮ್ಮ ಸುತ್ತಲಿನ ಜನರನ್ನು ಗೊಂದಲಲ್ಲಿ ಕೆಡವಬಹುದು ಮತ್ತು ಅವರಿಗೆ ನಿಮಗೆ ಸ್ವಲ್ಪ ನಿರಾಸೆ ತರಬಹುದು. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ನಿಮ್ಮ ಕೈಗಳ ಮೂಲಕ ಸುಲಭವಾಗಿ ಜಾರಿ ಹೋದರೂ ಅದೃಷ್ಟದ ತಾರೆಗಳು ನಿಮಗೆ ಹಣಕಾಸನ್ನು ಸುಲಭವಾಗಿ ದೊರಕುವಂತ ಮಾಡುವಂತ ಶುಭ ದಿನ. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರದ ದಿನ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಮುಂದಿನ ರಾಶಿ ಮಕರ ರಾಶಿ. ಮನರಂಜನೆ ಒಂದು ಮೋಜಿನ ಒಂದು ದಿನವಾಗಿರುವಂತದ್ದು. ಹಣ ಹೇಗೆ ಸಂಗ್ರಹಿಸುವುದು ಎಂಬ ಕೌಶಲ್ಯವನ್ನು ಇಂದು ನೀವು ಕಲಿಯಬಹುದು. ಈ ಕೌಶಲ್ಯ ಕಲಿತು ನಿಮಗೆ ಹಣ ಕೂಡ ಉಳಿತಾಯ ಮಾಡಬಹುದು. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ. ನಿಮ್ಮ ಮಗುವಿನ ಸಾಧನೆ ನಿಮಗೆ ಅಪಾರ ಸಂತೋಷ ಇವತ್ತು ನೀಡುತ್ತದೆ. ನಿಮ್ಮ ಹಳೆಯ ಯಾವುದೋ ಒಂದು ರೋಗ ಎಂದು ಕಾಡಬಹುದು, ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯ್ತು. ಹಾಗೆ ಮುಂದಿನ ರಾಶಿ ಮೀನರಾಶಿ. ನೋಡಿ, ಮೀನರಾಶಿಯವರು ಕುತ್ತಿಗೆ ಅಥವಾ ಬೆನ್ನಿನಲ್ಲಿ ಸ್ವಲ್ಪ ನೋವಿನಿಂದ ಬಳಲುವ ಸಾಧ್ಯತೆ ಇವತ್ತು ಹೆಚ್ಚಾಗಿರುತ್ತೆ. ವಿಶೇಷವಾಗಿ ಇದರ ಜೊತೆ ಸಾಮಾನ್ಯ ದೌರ್ಬಲ್ಯವಿದ್ದಾಗ ಇದನ್ನು ನಿರ್ಲಕ್ಷಿಸಿದಿರಿ. ವಿಶ್ರಾಂತಿ ಪಡೆದು ಬಹಳ ಪ್ರಮುಖ ಅಂಶ ಅನಿಸುವಂಥದ್ದು. ಹೆಚ್ಚು ವಿಶ್ರಾಂತಿ ಪಡ್ಕೊಂಡ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇಲ್ಲಿಗೆ ವೀಕ್ಷಕರೇ, ದ್ವಾದಶ ರಾಶಿಗಳ ಬುಧವಾರದ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ. ಹಾಗೆ ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ಪ್ರಶ್ನೆಯನ್ನ ತಗೊಳ್ಳೋಣ ಗುರುಜಿ. ಗುರುಜಿ ಇವರ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಸ್ವಾತಿ. ಇವರ ಜನ್ಮ ದಿನಾಂಕ 21/9/80 1980. ಹಾಗೆ ಇವರ ಜನ್ಮ ಸಮಯ ಬಂದ್ಬಿಟ್ಟು 1 ಗಂಟೆ 5 ನಿಮಿಷ. AM PM ಮೆನ್ಷನ್ ಮಾಡಿಲ್ಲ, ಲೈಕ್ 1 ಗಂಟೆ 5 ನಿಮಿಷ ಅಂತ ಹೇಳಿ 11 ಗಂಟೆ 5 ನಿಮಿಷ ಅಂತ ಹೇಳಿ ಕಳಿಸಿದ್ದಾರೆ. ಹುಣಸೂರು ಜನ್ಮಸ್ಥಳ. ಇವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಹೆಲ್ತ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ.
ಓಕೆ, ನೋಡಿ, ಪ್ರಶ್ನೆ ಕಳಿಸಿದವರ ಮಾಹಿತಿಯ ಅನುಸಾರವಾಗಿ ಮಂಗಳವಾರ ಹುಟ್ಟಿದ್ದು ಉತ್ತರಾಷಾಢ ನಕ್ಷತ್ರ ಬರ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಧನುಸು ರಾಶಿ. ಸೊ ಇಲ್ಲೇನಾಗುತ್ತೆ, ಮೇಷ ಲಗ್ನದ ಜಾತಕ. ಯಾವುದೇ ಲಗ್ನಕ್ಕೆ ಲಗ್ನಾಧಿಪತಿ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ ಹೆಲ್ತ್ ವಿಚಾರವಾಗಿ. ಇವರ ಲಗ್ನಾಧಿಪತಿ ಅಷ್ಟಮ ಭಾವದಲ್ಲಿರುವಂಥದ್ದು. ಅಷ್ಟಮ ಅಂತಂದರೆ ಏನಾಗುತ್ತೆ, ಇಸ್ ಅ ಹೌಸ್ ಆಫ್ ಮಿಸ್ ಫಾರ್ಚೂನ್ಸ್. ಅಂದರೆ ಯಾವಾಗಲೂ ನಿಮಗೆ ಸ್ವಲ್ಪ ಅದೃಷ್ಟ ಕಮ್ಮಿ ಮತ್ತು ಸ್ವಲ್ಪ ರೆಸಿಸ್ಟೆನ್ಸ್ ಪವರು ಕಮ್ಮಿ ಇರುತ್ತೆ, ಬಾಡಿನಲ್ಲಿ ವೀಕ್ನೆಸ್ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ಮಂಗಳ ವೀಕ್ ಆಗಿದ್ದು, ಲಗ್ನಾಧಿಪತಿ ದಶೆ ಕೂಡ ನಿಮಗೆ ಸಪೋರ್ಟಿಂಗ್ ಇಲ್ಲ. ಚಂದ್ರ ದಶೆ ನಡೀತಿದೆ, ಚಂದ್ರ ಅಷ್ಟೊಂದು ನಿಮ್ಮ ಜಾತಕದಲ್ಲಿ ಪ್ರಬಲವಾಗಿ ಕೂತ್ಕೊಂಡಿಲ್ಲ, 9ನೇ ಮನೆಯಲ್ಲಿ ತುಂಬ ವೀಕ್ ಆಗಿ ಕೂತ್ಕೊಂಡಿರುವಂಥದ್ದು, ಇದು ಕೂಡ ಒಂದು ಕಾರಣವಾಗಿರ್ಬೋದು. ಹೆಲ್ತ್ ಇಶ್ಯೂಸ್ಗೆ ಕಾರಕ 6ನೇ ಮನೆಯಲ್ಲಿರುವಂಥ ನೀಚ ಶುಕ್ರ ಕೂಡ ಬಲವಾಗಿಲ್ಲ. ಆದಷ್ಟು ಶುಕ್ರನಿಗೆ ಚಂದ್ರನಿಗೆ ಒಂದು ಪರಿಹಾರ ಮಾಡ್ಕೊಳ್ಳುವಂಥದ್ದು. ಶುಕ್ರ ಚಂದ್ರ ಅಂತಂದರೆ ಅಮ್ಮನವರು ಅಂತ ಹೇಳ್ತೀವಿ. ಸೊ ಅಂದರೆ ಪಾರ್ವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಮನೆ ಹತ್ತಿರ ಇರುವಂಥ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮತ್ತು ಆದಷ್ಟು ಶುಕ್ರನಿಗೆ ಚಂದ್ರನಿಗೆ ಒಂದು ಮಂತ್ರಗಳು, ಮೂಲ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ 108 ಬಾರಿ, ಮತ್ತು ಓಂ ಸೋಮ ಸೋಮಾಯ ನಮಃ ಅಂತ ಒಂದು 108 ಬಾರಿ. ಈ 108 ಬಾರಿ ಅದು ಅಮ್ಮನವ್ರ ದೇವಸ್ಥಾನದಲ್ಲಿ ಹೋಗಿ ಚಾಂಟಿಂಗ್ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಆದಷ್ಟು ಈ ವರ್ಷ 2027ರವರೆಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇವರಿಗೆ ಕಂಟಿನ್ಯೂ ಆಗುತ್ತೆ. ಇನ್ನು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇವರಿಗೆ ತುಂಬ ಪ್ರಬಲವಾಗಿರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆ ಬರ್ತಾ ಇರುತ್ತೆ, ಬಿಕಾಸ್ ಆಫ್ ಇವರ ಒಂದು ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇರೋದ್ರಿಂದ. ಸೊ ಅಷ್ಟು ಮಾಡಿಕೊಂಡ್ರೆ ಉಳಿದಿದ್ದು ಅವರಿಗೆ ಚೆನ್ನಾಗಾಗುತ್ತೆ. ವೇಟ್ ಮಾಡಲಿ ಅಂತ ತಿಳಿಸ್ತಾ ಇದ್ದೀನಿ. ಹೆಲ್ತ್ ಇಶ್ಯೂಸ್ ಬಗ್ಗೆ ಸ್ವಾತಿ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರೆ, ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಎಲ್ಲದನ್ನ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಏನು ಒಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಯಾವ ಒಂದು ಮಂತ್ರವನ್ನ ಜಪ ಮಾಡೋದಕ್ಕೆ ಹೇಳಿದ್ದಾರೆ, ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತು. ವೃಶ್ಚಿಕ ರಾಶಿಯವರು ಖಂಡಿತ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ತಿಳ್ಕೊಳ್ಬೇಕು ಅಂದ್ರೆ ಈ ಸಂಚಿಕೆಯನ್ನ ಮಿಸ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಒಂದು ರಾಶಿ ಅನುಸಾರವಾಗಿ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ರಾಶ್ಯಾಧಿಪತಿಯ ಅನುಕೂಲ ಫಲಾಫಲ ನಿಮ್ಗೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ಗುರೂಜಿಗಳನ್ನ ಕೇಳೋಣ. ಗುರುಜಿ, ವೃಶ್ಚಿಕ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಎಷ್ಟು ಮಟ್ಟಿಗಿದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ಇದೆ ಗುರುಜಿ? ನೋಡಿ, ತುಂಬ ಮುಖ್ಯವಾಗಿ ನವೆಂಬರ್ ತಿಂಗಳಲ್ಲಿ ಗೋಚಾರದ ಪ್ರಭಾವವಾಗಿ ನೋಡೋದಾದ್ರೆ, ನಾವು ಪ್ರತಿಯೊಂದು ಸಂಚಿಕೆಯಲ್ಲಿ ಗುರುವಿನ ಗೋಚಾರ ಮತ್ತು ಶನೇಶ್ವರನ ಗೋಚಾರ ಅನುಸಾರವಾಗಿ, ಯಾಕಂದ್ರೆ ಇವು ಎರಡು ಬೃಹತ್ ಗ್ರಹಗಳಾಗಿರೋದ್ರಿಂದ ಇದರ ಅನುಸಾರವಾಗಿ ರಾಶಿಫಲ ನಾವು ಹೇಳ್ತಾ ಇದ್ದೀವಿ. ಮೊದಲೇದಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಖುಷಿ ಪಡೋ ವಿಚಾರ, ತಾತ್ಕಾಲಿಕವಾಗಿ ಗುರುಬಲ ನಿಮಗೆ ನವೆಂಬರ್ ಮಾಸದಲ್ಲಿ ನಿರ್ಮಾಣವಾಗ್ತಿರುವಂಥದ್ದು ತುಂಬ ಒಳ್ಳೆಯ ಶುಭ ವಿಚಾರ. ದ್ವಿತೀಯ ಪಂಚಮಾಧಿಪತಿಯಾದ ಗುರು ಭಗವಾನರು ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಇರಲಿಲ್ಲ ಅಂದರೂ ಕೂಡ ಒಂದು ಟೀಸರ್ ಥರ ಮೇ 2026 ನಂತರ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಬರುತ್ತೆ. ಆದರೆ ತಾತ್ಕಾಲಿಕವಾಗಿ ನವೆಂಬರ್ ಮಾಸದಲ್ಲಿ ಅಲ್ಲಿ ಬರುವಂಥ ಗುರುಬಲದ ಒಂದು ಟ್ರೇಲರ್ ಥರ ಇಲ್ಲಿ ನಿಮಗೆ ಸಿಗುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಶುಭ ಫಲ ಸಿಗುತ್ತೆ. ಗುರು ಭಾಗ್ಯಸ್ಥಾನ 9ನೇ ಸ್ಥಾನದಲ್ಲಿ ಹೆಚ್ಚು ಇದ್ದಾಗ ಏನಾಗುತ್ತೆ, ಸಂತೋಷದಿಂದ ಇರುವಂಥದ್ದು, ಯಥೇಚ್ಛವಾಗಿ ಸುಖ ಫಲ ಸಮೃದ್ಧಿ ಸಿಗುತ್ತೆ, ಸಂತೋಷ ಫಲ ಐಶ್ವರ್ಯ ಕೂಡ ಲಭಿಸುತ್ತದೆ. ಮತ್ತು ಭಾಗ್ಯದ ಫಲ ಜೊತೆಗೆ ನೀವು ಏನೇ ಒಂದು ಗುರುಬಲದ ಅನುಕೂಲ ಅಂತಂದರೆ, ನೀವು ಒಬ್ಬ ವಿದ್ಯಾರ್ಥಿಯಾಗಿದ್ದರೆ, ಹೈಯರ್ ಎಜುಕೇಷನ್ ಮಾಡ್ತಾ ಇದ್ರೆ ಅಥವಾ ಫಾರಿನ್ಗೆ ಹೋಗಲು ಅನುಕೂಲ ಮಾಡುತ್ತೆ. ನೀವೊಬ್ಬರು ಕಾರ್ಯಕ್ಷೇತ್ರದಲ್ಲಿದ್ದರೆ ನಿಮಗೆ ಪ್ರಮೋಷನ್ ಸಿಗುವಂಥದ್ದು, ನೀವೊಬ್ಬರು ಏನೋ ಸಂತಾನ ಅಪೇಕ್ಷಿತ ದಂಪತಿಗಳ ಸಂತಾನದ ಒಂದು ಭಾಗ್ಯ ಲಭಿಸುವಂಥದ್ದು, ಅಥವಾ ನೀವು ಯಾವುದಾದ್ರೆ ಆಲ್ರೆಡಿ ಒಂದು ಮಧ್ಯವಯಸ್ಕರಾಗಿ ಏನಾದರೂ ವ್ಯಾಪಾರ ವಹಿವಾಟುಗಳಿದ್ದರೆ ನಿಮ್ಮ ವ್ಯಾಪಾರ ವಹಿವಾಟು ವೃದ್ಧಿಯಾಗಿ ಕಾರ್ಯವ್ಯಾಪ್ತಿ ಹೆಚ್ಚಾಗುವಂಥದ್ದು, ಈ ರೀತಿ ಅನುಕೂಲತೆಗಳು ಗುರುಬಲದಿಂದ ಆಗುತ್ತೆ. ಇನ್ನು ಉಳಿದಂತೆ ಶನೇಶ್ವರನ ಸ್ಥಿತಿ ಪಂಚಮ ಶನಿ ಇರುವಂಥದ್ದು, ಸ್ವಲ್ಪ ಪಂಚಮದಲ್ಲೂ ಕೂಡ ಶನೇಶ್ವರ ವಕ್ರಿ ಆಗಿರೋದ್ರಿಂದ ಸ್ವಲ್ಪ ಪಂಚಮ ಶನಿ ದೋಷ ಬರುವಂಥದ್ದು. ಅದಕ್ಕೆ ಇಂದಿನ ಕೆಲವಾರು ಎಪಿಸೋಡ್ಗಳಲ್ಲಿ ನಿಮ್ಮ ರಾಶಿಯವರಿಗೆ ಹೇಳಿದಂಗೆ ಶನಿಯ ಒಂದು ನಿವಾರಣೆ, ಅಂದರೆ ಶನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಶನಿ ಚಾಲಿಸವನ್ನು ಪಠನೆ ಮಾಡುವಂಥದ್ದು, ಇದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇನ್ನು ಗೋಚಾರದಲ್ಲಿ ವ್ಯಯಾಧಿಪತಿಯಾಗಿರುವಂಥ ಶುಕ್ರ ವ್ಯಯಸ್ಥಾನದಲ್ಲೇ ಬರೋದ್ರಿಂದ ವಿಪರೀತ ರಾಜಯೋಗ ಸೃಷ್ಟಿಯಾಗಿ ಇದು ಕೂಡ ಒಳ್ಳೆಯದಾಗುತ್ತೆ. ಮತ್ತು ಉಳಿದಂತೆ ತಾವು ಕೇಳಿದಂಗೆ ನವಗ್ರಹಗಳ ಗೋಚಾರದಲ್ಲಿ 10ನೇ ತಾರೀಕು ನಂತರ ಇವರಿಗೆ ಲಾಭಾಧಿಪತಿ ಮತ್ತು ಅಷ್ಟಮ ಲಾಭಾಧಿಪತಿಯಾದ ಬುಧ ಗ್ರಹರು ಕೂಡ ರಾಶಿಗೆ ಬರುವಂಥದ್ದು ಸ್ವಲ್ಪ ಕೆಡಕನ ಉಂಟು ಮಾಡುತ್ತೆ. ಅದರ ಜೊತೆಯಲ್ಲಿ ನವೆಂಬರ್ 17ನೇ ತಾರೀಕು ನಿಮ್ಮ ದಶಮಾಧಿಪತಿ ಸೂರ್ಯ ಗ್ರಹರು ಏನಿದ್ದಾರೆ, ನಿಮ್ಮ ಒಂದು ದಶಮಾಧಿಪತಿ ನಿಮ್ಮ ರಾಶಿಯಲ್ಲೇ ಬರುವಂಥದ್ದು, ಇದು ಕೂಡ ತುಂಬ ಶ್ರೇಯಸ್ಕರ ಆಗುತ್ತೆ. ಈ ರೀತಿ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವವಿರುತ್ತದೆ. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ, ಈಗೇನು ನವಗ್ರಹಗಳ ಗೋಚಾರದ ಪ್ರಭಾವ ತಿಳಿಸಿದ್ರೆ ಅದರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ವೃಶ್ಚಿಕ ರಾಶಿಯವರ ಮೇಲೆ ಬೀರ್ತಾ ಇದೆ ಅಂತ ಹೇಳಿ? ನೋಡಿ, ಗ್ರಹ ಗೋಚಾರಗಳ ವಿಸ್ತೃತ ಪ್ರಭಾವದಲ್ಲಿ ನಾವು ನೋಡಬೇಕಾದ್ರೆ, ನಾನು ಆಲ್ರೆಡಿ ಗುರು ಗೋಚಾರನ ಪರಿಗಣಿಸಿದಾಗ ಭಾಗ್ಯದ ಗುರು ವಿಸ್ತಾರವಾಗಿ ನಿಮಗೆ ನೋಡಬೇಕಂದ್ರೆ ಗೃಹದ ನಿರ್ಮಾಣ ಆಗ್ಬೋದು,
ವಾಹನದ ಭಾಗ್ಯ ಸಿಗ್ಬೋದು. ಮತ್ತು ಯಾವುದೇ ರೀತಿ ಆಯಾ ವಯಸ್ಸಿನ ತಕ್ಕಂತೆ ಗುರುವಿನಿಂದ ನಿಮಗೆ ಭಾಗ್ಯಸ್ಥಾನಕ್ಕೆ ಸಂಬಂಧಪಟ್ಟಂಥ ಲಾಭಗಳು ಖಂಡಿತ ಸಿಕ್ಕೇ ಸಿಗುತ್ತದೆ. ಆದರೆ ಕಂಡೀಷನ್ ಇಷ್ಟೇ, ತಾವು ಪ್ರಯತ್ನ ಪಡಬೇಕು. ಯಾಕಂದರೆ ಪ್ರಯತ್ನ ಪಟ್ಟರೆ ಭಗವಂತ ತೃಪ್ತಿಯಾಗಿ ಕೊಡುವಂಥದ್ದು ಆ ವಿಚಾರದಲ್ಲಿ. ಸೊ ಇಲ್ಲೇನಾಗುತ್ತೆ, ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಗುರುಬಲದಿಂದ ಒಳ್ಳೆಯ ಒಂದು ಪರಿಣಾಮ ಶತಸಿದ್ಧ. ಮತ್ತು ದ್ವಿತೀಯ ಪಂಚಮಾಧಿಪತಿ ಆದ ಒಂದು ಗುರು ಭಗವಾನರು ಪೂರ್ವ ಪುಣ್ಯ ಸಂತಾನ ಸ್ಥಾನಕ್ಕೆ ಸಂಬಂಧಪಟ್ಟಂಥ ವೃದ್ಧಿ ಕೂಡ ಮಾಡುವಂಥದ್ದು. ಮತ್ತು ಇಲ್ಲಿ ಏನಾಗುತ್ತೆ, ಗುರು ಬಂದು ಏನಂದರೆ ಲಾನ ತೋರಿಸುತ್ತೆ, ಮತ್ತು ನ್ಯಾಯ ಮತ್ತು ಧರ್ಮದ ಬಗ್ಗೆ ತೋರಿಸೋದ್ರಿಂದ ಯಾರ್ಯಾರು ಕಾನೂನು ತಜ್ಞರಾಗಿರ್ತಿರೋ, ನ್ಯಾಯವಾದಿಗಳಿರ್ತಿರೋ, ಅಥವಾ ನ್ಯಾಯಾಧೀಶರಾಗಿರ್ತಿರೋ, ಅಥವಾ ಒಂದು ಗೌರ್ಮೆಂಟ್ ಸಂಬಂಧಿತ ಎಕ್ಸಾಮ್ಸ್ ಯಾರಾದರೂ ಬರೀತಿದ್ರೆ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದು ಖಂಡಿತ ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಅಥವಾ ಯಾರಾದರೂ ಸಾಮಿಲ್ ಇಟ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಕೂಡ ಅನುಕೂಲತೆ ಹೆಚ್ಚಾಗುತ್ತೆ. ಮತ್ತು ಋಣ ರೋಗ ಶತ್ರುಗೆ ಅಧಿಪತಿಯಾದ ರಾಶಾಧಿಪತಿಯಾದ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಇರುವಂಥದ್ದು ನಿಮ್ಮ ದೇಹ ಬಲಿಷ್ಠವಾಗುತ್ತೆ, ಶರೀರ ಸದೃಢವಾಗುವಂಥದ್ದು. ಅದರ ಜೊತೆ ಸ್ವಲ್ಪ ಒಂದು ಆರೋಗ್ಯದ ಕಡೆ ಗಮನ ಹರಿಸ್ಬೇಕು. ಇಲ್ಲಾಂದರೆ ಏನಾದರೂ ಸಣ್ಣ ಪುಟ್ಟ ಏನಾಗುತ್ತೆ, ಹೆಚ್ಚಾಗಿ ಶರೀರದಲ್ಲಿ ಕ್ಷೀಣತೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಮತ್ತು ಒಂದು ಸೂರ್ಯನಿಗೆ ಇದು ಕ್ಷೀಣತೆ ಇನ್ನೂ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸೂರ್ಯನ ಬಿಸಿಲನ್ನ ಹೆಚ್ಚಾಗಿ ತಗೊಳ್ಳಿ. ಮತ್ತು ಕೋಲ್ಡ್ಗೆ ತುಂಬ ಶರೀರವನ್ನು ಎಕ್ಸ್ಪೋಸ್ ಮಾಡಬೇಡಿ. ಗುರು ಚೆನ್ನಾಗಿದ್ದರೆ ಮಂಗಳ ಕೂಡ ಚೆನ್ನಾಗಿರುವಂಥದ್ದು. ಮತ್ತು ಸಪ್ತಮ ವ್ಯಯಾಧಿಪತಿಯಾದ ಶುಕ್ರ ಗ್ರಹರು ಕೂಡ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿರುವಂಥದ್ದು. ನವೆಂಬರ್ 2ನೇ ತಾರೀಕು ನಂತರ ಸ್ವಕ್ಷೇತ್ರಕ್ಕೆ ಶುಕ್ರ ಬರುವಂಥದ್ದು ವ್ಯಯಾಧಿಪತಿ ಸ್ಥಾನ ಅಂತ ಹೇಳ್ತೀವಿ. ವ್ಯಯಾಧಿಪತಿ ವ್ಯಯ ಸ್ಥಾನದಲ್ಲಿ ಬಂದರೆ ಇದೊಂದು ವಿಪರೀತ ರಾಜಯೋಗ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಆ ಶುಕ್ರನಿಂದ ವಿಪರೀತ ರಾಜಯೋಗ ಫಲಗಳು ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ. ಅಂದರೆ ಏನೇ ಕಷ್ಟಪಟ್ಟು ಎಷ್ಟೇ ಲಾಸ್ ಆದರೂ ಕೂಡ ಅವರಿಗೆ ಲಾಭ ಆಗುವಂಥ ಸಿಚುವೇಶನ್ ಶುಕ್ರ ನಿರ್ಮಾಣ ಮಾಡ್ತಾರೆ. ಮತ್ತು ಈ ರೀತಿ ಈ ಎಲ್ಲ ಒಂದು ನವಗ್ರಹಗಳ ಗೋಚಾರ ವಿಸ್ತೃತ ಪ್ರಭಾವ ಈ ರೀತಿ ಒಂದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತ ಪ್ರಭಾವ ಇರುತ್ತದೆ. ಸೊ ಇನ್ನು ರಾಶಿಯಾಧಿಪತಿಯ ಗೋಚಾರದಿಂದ ಯಾವೆಲ್ಲ ಫಲಗಳನ್ನ ವೃಶ್ಚಿಕ ರಾಶಿಯವರು ನವೆಂಬರ್ ತಿಂಗಳಿನಲ್ಲಿ ಸಿದ್ಧಿಸ್ಕೊಳ್ತಾ ಇದ್ದಾರೆ, ಅನ್ಕೊಂಡಿರುವಂತಹ ಕೆಲಸವನ್ನ ಮಾಡ್ತಾರಾ ಹೇಗೆ ಅಂತ ಹೇಳಿ ನೋಡಿ. ರಾಶಾಧಿಪತಿ ಮಂಗಳ ಗ್ರಹ ಆಗ್ತಾರೆ. ಮಂಗಳ ಗ್ರಹ ಗೋಚಾರದಿಂದ ತುಂಬ ಒಳ್ಳೆಯದಾಗುವಂಥದ್ದು. ಯಾಕಂದರೆ ರಾಶಿಗೆ ರಾಶಾಧಿಪತಿ ಬರುವಂಥದ್ದು ತುಂಬ ವಿಶೇಷ. ನೋಡಿ, ಇದು ವರ್ಷದಲ್ಲಿ ಒಂದೇ ಬಾರಿ ಬರುವಂಥದ್ದು. ಅದು ಈ ಒಂದು ನವೆಂಬರ್ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಲಭ್ಯವಾಗ್ತಿದೆ. ಸ್ವಲ್ಪ ಆದಷ್ಟು ಮನಸ್ಸು ಸದೃಢ ಆಗುವಂಥದ್ದು ಸಾಧ್ಯತೆಗಳು, ತುಂಬ ಒಳ್ಳೆಯ ನಿರ್ಧಾರಗಳನ್ನು ಮಾಡುವಂಥದ್ದು, ಮತ್ತು ಇವರ ನಿರ್ಧಾರಗಳಿಗೆ ಬದ್ಧವಾಗಿರುವಂಥ ವಾತಾವರಣ ನಿರ್ಮಾಣವಾಗುತ್ತೆ. ಆರೋಗ್ಯವಂತರಾಗ್ತೀರಾ. ಸ್ವಪ್ರಯತ್ನದಿಂದ ಜೀವನವನ್ನು ಮುಂದೆ ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ. ಮತ್ತು ಸಾಹಸಿಗಳು ಮತ್ತು ಹತ್ತಿರ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇದೆಲ್ಲ ನಿಮಗೆ ರಾಶಿಯಲ್ಲಿ ರಾಶಿಯಾಧಿಪತಿ ಇರೋದ್ರಿಂದ ಇದೊಂದು ಸಕಾರಾತ್ಮಕ ಅಂಶವಾಗಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಸಿಗುವಂಥದ್ದು. ಇನ್ನು ಅಯನ ಶಯನ ಭೋಗಕ್ಕೆ ಅಧಿಪತಿಯಾಗಿರುವಂಥ ಶುಕ್ರ ಗ್ರಹರು ಸ್ವಕ್ಷೇತ್ರದಲ್ಲಿ ಬರೋದ್ರಿಂದ ಒಳ್ಳೆಯ ಭೋಗ ಅಂದರೆ ಒಳ್ಳೆ ಸುಖ ನಿದ್ರೆ, ಒಳ್ಳೆ ಊಟ, ರಿಲ್ಯಾಕ್ಸೇಷನ್ ನಿಮಗೆ ಸಿಗುತ್ತೆ. ಲಕ್ಸರಿ ಕಾರ್ ತಗೊಳ್ಳುವಂಥದ್ದು, ಒಳ್ಳೆ ಬಟ್ಟೆ ಖರೀದಿ ಮಾಡುವಂಥದ್ದು, ಮತ್ತು ಒಳ್ಳೆ ಯೋಗ ಕೂಡ ಸೃಷ್ಟಿಯಾಗುತ್ತೆ. ವಿವಾಹ ಪ್ರಯತ್ನ ಪಡ್ತಾ ಇದ್ರೆ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ವಿವಾಹ ನಿಶ್ಚಯವಾಗುವಂಥ ಯೋಗ ಕೂಡ ಸಿಗುತ್ತೆ. ಮತ್ತು ಇನ್ನು ದಶಮಾಧಿಪತಿಯಾದ ಸೂರ್ಯ 17ನೇ ತಾರೀಕು ನಂತರ ನಿಮ್ಮ ರಾಶಿಯಲ್ಲೇ ಬರುವಂಥದ್ದು. ವೃತ್ತಿಯಲ್ಲಿ ನಿಮಗೆ ಒಳ್ಳೆಯ ಮಾನತೆ ಅಥವಾ ಒಳ್ಳೆಯ ಸ್ಥಾನಮಾನಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಇನ್ನು ದಶಮಸ್ಥ ಕೇತು ಗ್ರಹ ಕೂಡ ಅಂಥ ಕೆಡಕನ್ನೇನು ಉಂಟು ಮಾಡಲ್ಲ. ಚತುರ್ಥ ಭಾವಾಧಿಪತಿ ಚತುರ್ಥದಲ್ಲಿ ರಾಹು ಇರುವಂಥದ್ದು ಯಾವುದೇ ಸಮಸ್ಯೆ ಕೊಡೋದಿಲ್ಲ. ಆದರೆ ಶನೇಶ್ವರನ ವಿಚಾರವಾಗಿ ಪಂಚಮ ಶನಿ ಇರೋದ್ರಂಥದ್ದು ಸ್ವಲ್ಪ ಏನಾಗುತ್ತೆ, ಸಮಸ್ಯೆ ಕೊಡುತ್ತೆ. ಆದರೂ ಗೋಚರದ ಪಂಚಮ ಶನಿ ಅಲ್ದಿರ ಇವರ ಮೂಲ ಜಾತಕ ಕೂಡ ಇವರು ಪರಿಶೀಲನೆ ಮಾಡ್ಕೋಬೇಕು. ಅದಕ್ಕೆ ಶನಿಗೆ ಸಂಬಂಧಪಟ್ಟಂಥದ್ದು ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗೋದು, ಶನೈಶ್ವರನ ಇದು ಮಾಡುವಂಥದ್ದು, ಮತ್ತು ಪಂಚಮ ಶನಿ ದೋಷ ನಿವಾರಣೆಗೆ ಮಾಡುವಂಥದ್ದು, ಮತ್ತು ಯಾವಾಗಾದರೂ ತಿಂಗಳಿಗೊಂದ್ಸತಿ ಅಥವಾ 2 ತಿಂಗಳಿಗೊಂದ್ಸತಿನೋ ತೈಲಾಭಿಷೇಕ ಮಾಡಿಸೋದನ್ನು ತಪ್ಪಿಸಲೇಬೇಡಿ. ಅಥವಾ ಶನಿ ದೋಷಕ್ಕೆ ಸಂಬಂಧಿತವಾಗಿ ಶಿವನ ದರ್ಶನ ಮಾಡುವಂಥದ್ದು, ಶನಿಯ ಪ್ರಭಾವ ಕಡಿಮೆ ಆಗುತ್ತೆ. ಈ ರೀತಿ ಉದಾಹರಣೆಗೆ ಶಿವನಿಗೆ ಒಂದು ಭಸ್ಮಾರ್ಚನೆ ಮಾಡಿಸಿ, ಒಂದು ಬಿಲ್ವಾರ್ಚನೆ ಮಾಡಿಸಿ, ಇದರಿಂದ ಕೂಡ ಈ ಸಮಸ್ಯೆ ದೂರ ಆಗುತ್ತೆ. ಇನ್ನು ಕೊನೆಯದಾಗಿ ವೃಶ್ಚಿಕ ರಾಶಿ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿ ಹೆಚ್ಚಾಗಿ ಕಾಣ್ತೀರಾ. ವ್ಯಾಪಾರ ವಹಿವಾಟುಗಳಲ್ಲಿ ಏನಾದರೂ ಇದ್ರೆ ಬದಲಾವಣೆ ಮಾಡುವಂಥದ್ದು, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ಈ ಒಂದು ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಪ್ರಶಸ್ತವಾದ ಸಮಯ. ಮತ್ತು ವಿದೇಶ ಪ್ರಯಾಣ ಮತ್ತು ತುಂಬ ಚೆನ್ನಾಗಿ ಆಗಿಬರುತ್ತೆ. ಮತ್ತು ಆದಷ್ಟು ವೈದ್ಯ ವೃತ್ತಿಯಲ್ಲಿರುವಂಥವರಿಗೆ ಮತ್ತು ಈ ಸಣ್ಣ ಪುಟ್ಟ ಎಜುಕೇಷನ್ ರಿಲೇಟೆಡ್ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ. ಮತ್ತು ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಮಾಡುವಂಥವ್ರು, ಆಡಳಿತಗಾರರಿದ್ದರೆ ಅದು ಕೂಡ ಚೆನ್ನಾಗಿರುತ್ತೆ.
ಅದರಲ್ಲೂ ವಿಶೇಷವಾಗಿ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತ ಬ್ಯಾಂಕಿಂಗ್ ಮಾಡ್ತಾ ಇರುವಂತವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹೆಚ್ಚು ಅನುಕೂಲತೆಗಳು ರಾಶಿಯಾಧಿಪತಿ ಗೋಚಾರದಿಂದ ಮತ್ತು ಬೇರೆ ಗ್ರಹಗಳ ಗೋಚಾರ ಕೂಡ ವೃಶ್ಚಿಕ ರಾಶಿಗೆ ಇಷ್ಟೊಂದು ಲಾಭ ಈ ಒಂದು ಮಾಸದಲ್ಲಿ ತಂದುಕೊಡುತ್ತೆ. ಗುರೂಜಿ, ರಾಶಿಯಾಧಿಪತಿ ಗೋಚಾರ ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳಿ ತಿಳಿಸಿದ್ರೆ, ಇನ್ನು ನಕ್ಷತ್ರಗಳ ಅನುಸಾರವಾಗಿ ನೋಡೋದಾದ್ರೆ ಏನಾದ್ರೂ ಫಲಗಳಿದೆಯಾ, ಮತ್ತೆ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ವೃಶ್ಚಿಕ ರಾಶಿಯವರು? ನೋಡಿ, ನಕ್ಷತ್ರ ಅನುಸಾರವಾಗಿ ನೋಡೋದಾದ್ರೆ ಮೊದಲೇದಾದ್ರೆ ವಿಶಾಖ ನಕ್ಷತ್ರ. ಸೊ ದೂರದ ಪ್ರದೇಶದಿಂದ ಯಾರೋ ಒಬ್ಬರು ನಿಮಗೆ ಬೇಕಾದವರು ಬರುವಂಥದ್ದು, ಅದರಿಂದ ನಿಮಗೆ ಆಹ್ಲಾದಕರ ವಾತಾವರಣ ನಿರ್ಮಾಣವಾಗುತ್ತೆ. ಅನುರಾಧ ನಕ್ಷತ್ರದವರು ಬೇರೆಯವರಿಂದ ಉಡುಗೊರೆ ಪಡೆದುಕೊಳ್ಳುವಂಥದ್ದು ಅಥವಾ ನೀವೇ ಉಡುಗೊರೆ ಕೊಡುವಂಥದ್ದಾಗಿರುತ್ತದೆ. ಮತ್ತು ನಿಮ್ಮ ವೈಯಕ್ತಿಕ ಮಾನಸಿಕ ಸ್ಥಿತಿಗತಿಗಳು ಸರಿ ಮಾಡಿಕೊಂಡು ನೀವು ಖುಷಿಯಾಗಿರ್ತೀರಾ. ಜ್ಯೇಷ್ಠ ನಕ್ಷತ್ರದವರಿಗೆ ವಿಶೇಷವಾಗಿ ಯಾರು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ವ್ಯಾಪಾರಸ್ಥರಾಗಿರ್ತಾರೋ ತುಂಬಾ ಶುಭ. ವ್ಯಾಪಾರದಲ್ಲಿ ಒಳ್ಳೆ ಲಾಭ, ಒಳ್ಳೆ ಅದೃಷ್ಟ, ಒಳ್ಳೆ ಆದಾಯ ಮಾಡ್ತೀರಾ ನವೆಂಬರ್ ತಿಂಗಳಲ್ಲಿ. ಅದರಲ್ಲೂ ಹೆಚ್ಚು ವಿಸ್ತಾರವಾಗುವಂತ ಅಂದ್ರೆ ಎಕ್ಸ್ಪ್ಯಾನ್ಷನ್ ಅಂತ ಏನ್ ಹೇಳ್ತೀವಿ, ಎಕ್ಸ್ಪ್ಯಾನ್ಷನ್ ಆಫ್ ದ ಬಿಸ್ನೆಸ್ ಯಾರು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಆಗುತ್ತೆ. ಇನ್ನು ಪರಿಹಾರ ಅಂತಂದ್ರೆ ಸ್ವಲ್ಪ ರಾಶ್ಯಾಧಿಪತಿಗೆ ಬಲಪಡಿಸೋದಕ್ಕೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಹೇಳಬಹುದು, ಅಥವಾ ಕಾರ್ತಿಕ ಸ್ತೋತ್ರವನ್ನು ಹೇಳುವಂಥದ್ದು ಒಳ್ಳೆಯದು. ಮತ್ತು ಸೂರ್ಯನು ಕೂಡ ದಶಮಾಧಿಪತಿ ರಾಶಿಯಲ್ಲೇ ಬರೋದ್ರಿಂದ ಸೂರ್ಯ ಸ್ವಲ್ಪ ವೀಕ್ ಆಗ್ತಾರೆ. ಆ ವಿಚಾರದಲ್ಲಿ ಸೂರ್ಯನ ಆರಾಧನೆ ಹೆಚ್ಚಾಗಿ ಮಾಡುವಂಥದ್ದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಇದು ಕೂಡ ಒಳ್ಳೆಯದಾಗುತ್ತೆ. ಆಮೇಲೆ ತೆಂಗಿನಕಾಯಿಯನ್ನು ಅಥವಾ ಬಾದಾಮಿಯನ್ನು ದಾನ ನೀಡುವಂಥದ್ದು, ಅಥವಾ ಸಾಸಿವೆ ಎಣ್ಣೆಯನ್ನು ದಾನ ನೀಡುವಂಥದ್ದು, ಇದನ್ನು ಶನಿವಾರದಂದು ಯಾರಿಗೆ ಬ್ರಾಹ್ಮಣರಿಗಾಗಿರ್ಬೋದು ದೇವಸ್ಥಾನದಲ್ಲಿ ಇದು ಮಾಡುವಂಥದ್ದು. ತೆಂಗಿನಕಾಯಿ ವಿಚಾರವಾಗಿ ದಾನ, ಅಥವಾ ಬಾದಾಮಿಯನ್ನು ನೀಡುವಂಥದ್ದು, ಅಥವಾ ಸಾಸಿವೆ ಎಣ್ಣೆನ ದಾನ ನೀಡುವಂಥದ್ದು ಶನಿವಾರದತ್ತು ಶನೇಶ್ವರನ ದೇವಸ್ಥಾನದಲ್ಲಿ ಆಗಿರ್ಬೋದು, ಅಥವಾ ನಿಮಗೆ ಯಾರಿಗೆ ನಿಸ್ಸಹಾಯಕರಿರ್ತಾರೋ ನಿರ್ಗತಿಕರಿರ್ತಾರೋ ಅವರಿಗೆ ಈ ಒಂದು ಸಹಾಯನ ಮಾಡ್ಬೋದು. ಇದರಿಂದ ಕೂಡ ವೃಶ್ಚಿಕ ರಾಶಿಯವರಿಗೆ ಒಂದು ಒಳ್ಳೆಯ ಪರಿಹಾರ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಓವರ್ ಆಲ್ ವೃಶ್ಚಿಕ ರಾಶಿಯವರಿಗೆ ಗುರುಬಲ ನಿರ್ಮಾಣ ಆಗ್ತಿದೆ. ರಾಶಾಧಿಪತಿ ಕೂಡ ಚೆನ್ನಾಗಿದ್ದಾರೆ, ಶುಕ್ರ ಗ್ರಹ ಕೂಡ ಚೆನ್ನಾಗಿದ್ದಾರೆ. ಮೋರ್ ದೆನ್ 4 to 5 ಒಂದು ಗ್ರಹಗಳು ಪಾಸಿಟಿವ್ ಆಗಿರೋದ್ರಿಂದ 80% ವೃಶ್ಚಿಕ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. 20% ನೆಗೆಟಿವ್ ವಿಚಾರವಾಗಿ ನಾವು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದೀವಿ. ಗುರುಜಿ, ಏನಾದರೂ ವಿಶೇಷ ಸೂಚನೆಗಳನ್ನ ನೀಡ್ತೀರಾ ಈ ರಾಶಿಯವರಿಗೆ? ನೋಡಿ, ಹೆಚ್ಚಾಗಿ ಯಾವುದೇ ರೀತಿ ದುಡುಕಿನ ನಿರ್ಧಾರ, ವಿಶೇಷವಾಗಿ ಯಾಕಂದ್ರೆ ಮಂಗಳ ಅಂದ್ರೆ ದುಡುಕಿನ ಒಂದು ಗ್ರಹ ಇರೋದ್ರಿಂದ ಸೂಚನೆ ಇಷ್ಟೇ, ದುಡುಕಿನ ನಿರ್ಧಾರ ಬೇಡ. ಮತ್ತೆ ಅಣ್ಣ ತಮ್ಮಂದ್ರಲ್ಲಿ ಏನಾದರೂ ವಾದ ವಿವಾದಗಳಾದ್ರೆ ಯಾವುದೂ ಆರ್ಗ್ಯುಮೆಂಟ್ ಮಾಡಬೇಡಿ. ಯಾರೋ ಮನೆ ಹಿರಿಯರು ಕೂಡ್ಸ್ಕೊಂಡು ಮಾತಾಡಿದ್ರೆ 2 ಸೂಚನೆ ಪಾಲಿಸಿದ್ರೆ ಒಳ್ಳೇದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಪರಿಹಾರ ಭಾಗ ಮತ್ತೆ ವಿಶೇಷ ಸೂಚನೆಯನ್ನ ಗುರೂಜಿಗಳು ತಿಳಿಸ್ತಾ ನವೆಂಬರ್ ತಿಂಗಳಲ್ಲಿ ಯಾವ್ಯಾವೆಲ್ಲ ಗುರುಬಲದಿಂದ ನಿಮ್ಗೆ ಏನೇನು ಲಭಿಸ್ತಾ ಇದೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಹಲವಾರು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.